Conversation with ಸೃಜನ್ ಲೋಕೇಶ್. ರೈಟ್ ಸೃಜನ್, ನಂತರ ನವಗ್ರಹ ಬಂತು, ನಮ್ಮೆಲ್ಲರ ಗಮನ ಸೆಳೀತು. ಆ ನವಗ್ರಹ ಹೇಗಾಯ್ತು? ದರ್ಶನ್ ಅವ್ರು ಬಂದಾಗ ಅದ್ರ ಬಗ್ಗೆ ನನಗೆ ಹೇಳಿದ್ರು. ಸರ್ ಬ್ಯೂಟಿಫುಲ್. ನಾನು ಇವತ್ತಿನವರೆಗೂ ನಾನು ಹೇಳೋದು ಸರ್, ನನ್ನ ಜೀವನದಲ್ಲಿ ನನ್ನ ಮಗ ನಿನ್ನ ಜೀವನದಲ್ಲಿ ಏನು ಅಚೀವ್ ಮಾಡಿದೆ ಅಂದರೆ ಒಂದ್ಸಲಿ ನವಗ್ರಹ ಪಿಕ್ಚರ್ ನೋಡು ಅಂತ ಹೇಳ್ಬೋದು ಸರ್. ಅಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ. ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಫ್ಯಾಮಿಲಿ ಆಫ್ ತೂಗುದೀಪ. ಎಲ್ಲ ವಿಲನ್ಗಳ ಮಕ್ಕಳನ್ನ ಸೇರಿಸಬೇಕು ಅನ್ನೋ ಥಾಟ್ ಇದೆಯಲ್ಲ, ಅದನ್ನು ಆಮೇಲೆ ಸ್ಟೇಟ್ ಅವಾರ್ಡಲ್ಲೂ ಅವರು ಇದು ಮಾಡಿದ್ದು ವಿಲನ್ಗಳಿಗೋಸ್ಕರ ಒಂದು ಅವಾರ್ಡ್ ಕೊಡಿ ಅಂತ. ಸೊ ದಟ್ ಥಾಟ್ ಇಟ್ ಸೆಲ್ಫ್ ಮೇಕ್ಸ್ ಅ ಪರ್ಸನ್ ಲಾರ್ಜರ್ ದೆನ್ ಲೈಫ್ ಅಂತ ನನಗನ್ಸುತ್ತೆ. ಅಂಡ್ ನೀವು ದರ್ಶನ್ ಚೈಲ್ಡ್ಹುಡ್ ಇಂದ ಫ್ರೆಂಡ್ಸಾ? ಬಾಲ್ಯದ ಫ್ರೆಂಡ್ಸಾ? ಹೌದು. ಯಾವ ಥರ ಫ್ರೆಂಡ್ಶಿಪ್ ಅದು? ಸರ್ ನಾವು ಶಿರ್ಡಿಗೆ ಹೋಗ್ತೀವಿ ಸರ್. ಶಿರ್ಡಿಗೆ ಹೋಗಿದ್ದಾಗ ಏನಂದರೆ, ಒಂದು ಚಡ್ಡಿ ಹಾಕೊಂಡ್ಬಿಟ್ಟು ಒಂದು ಬನಿಯನ್ ಹಾಕೊಂಡು ರೋಡಲ್ಲಿ ಮೋರಿ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ವಡಾಪಾವ್ ತಿಂತಾ ಇರ್ತೀವಿ. ಅಲ್ಲಿ ಬೆಂಗಳೂರವರು ಕರ್ನಾಟಕದವ್ರು ಯಾರಾದ್ರೂ ಬಂದರೆ ಒಂದು 10 ಸಲ ಯೋಚನೆ ಮಾಡ್ತಾರೆ, ಇದು ಸೃಜನ್ ದರ್ಶನ, ಇದು ಇವ್ರು ಯಾಕೆ ಚಪ್ಪರ್ಗಳ ಥರ ಕೂತಿಯಾರ ಇಲ್ಲಿ ಅಂತ. ವಿ ಲವ್ ಟು ಬಿ ಲೈಕ್ ದಟ್. ಆಮೇಲೆ ಅವ್ರ ತೋಟಕ್ಕೆ ಹೋಗ್ಬಿಟ್ರೆ ಅಲ್ಲಿ ಕೆಳಗಡೆ ಹಾಸ್ಕೊಂಡು ಚಾಪೆ ಹಾಸ್ಕೊಂಡು ಅಲ್ಲೇ ಮಲ್ಕೊಳ್ಳೋದು. ವಿ ಲವ್ ಟು ಲಿವ್ ಸಿಂಪಲ್ ಆಗೇ ಇರ್ತೀವಿ. ಯಾವುದೇ ಒಂದು ಆಡಂಬರ ಇಲ್ಲ. ಆಮೇಲೆ ದರ್ಶನ್ ಹತ್ರ ಆಡಿ ಕಾರ್ ಇದ್ರು, ನನ್ನ ಹತ್ರ ಸ್ಯಾಂಟ್ರೋ ಇತ್ತು. ಯೂಸ್ ಟು ಕಮ್ ಅಂಡ್ ಸಿಟ್ ಇನ್ ದ ಸ್ಯಾಂಟ್ರೋ ಅಂಚೆ ನಡಿ ಹೋಗೋಣ ಅಂತ. ಸೊ ಆ ರೀತಿಯಲ್ಲೇ ನಾವು ಬೆಳ್ಕೊಂಬಂದಿದ್ದು. ಆ್ಯಂಡ್ ನನಗೆ ಪ್ರತಿ ಹಂತದಲ್ಲೂ ನನ್ನ ಜೊತೆ ಇದ್ದು ನನಗೆ ಸಾಥ್ ಕೊಟ್ಟು, ಆಮೇಲೆ ಇವಾಗ ನಾನು ನೋಡಿ ಜಗುದಾದ ಪಿಕ್ಚರ್ ಮಾಡ್ತಾ ಇದ್ದೀನಿ, ಇವಾಗ ನೆಕ್ಸ್ಟ್ ಚಕ್ರವರ್ತಿ ಮಾಡ್ತಾ ಇದೀವಿ ಜೊತೆಲಿ. ಇದೇ ರೀತಿಯಲ್ಲಿ ಪ್ರತಿ ಹಂತದಲ್ಲೂ ಇಲ್ಲ ನೀನು ನನ್ನ ಜೊತೆಗಿರೋ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ನನಗೆ ಯಾವಾಗಲೂ ಹೇಳಿದೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನನಗೆ ನೀನು ಅದ್ಭುತವಾದ ಫ್ರೆಂಡ್ ಅನ್ನೋದಕ್ಕಿಂತ ಅದ್ಭುತವಾದಂಥ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ.